ಹಾಯ್ ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕಥೆಗಳನ್ನು ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಗಳನ್ನು ಕೇಳಿ. ಈಗ ಮಿಸ್ಟರ್ ರಾವಣ ಕಥೆಯ ಮುಂದಿನ ಭಾಗವನ್ನು ಮುಂದುವರಿಸೋಣ. ಯಾರೂ ಇಲ್ಲದ ಆ ಅರಣ್ಯದೊಳಗಡೆ ಹಠಮಾರಿ ಹೆಂಡತಿ ಗಂಡನ ಕೈ ಹಿಡಿಯೋಕೆ ನಿರಾಕರಿಸಿದ್ಲು. ವಂಶಿ ತನ್ನ ಹಣೆಬರಹವನ್ನು ದೂರ್ತಾ ಕಲ್ಲುಗಳ ಮೇಲೆ ಮತ್ತು ಪಾಚಿ ಹಿಡಿದ ಬಂಡೆಗಳ ಮೇಲೆ ಜಾರಿ ಬಿದ್ದು ಎದ್ದು ನಡೀತಿದ್ಲು. ಅವನು ತನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ತಿಳಿದೇನೆ ಅವಳು ಅವನ ಜೊತೆಗೆ ತನ್ನ ಪ್ರಯಾಣವನ್ನು ಆರಂಭಿಸಿದ್ಲು. ನಿಜ ಹೇಳಬೇಕು ಅಂದರೆ ಅವಳಿಗೆ ಹೋಗೋ ಸ್ಥಳದ ಬಗ್ಗೆ ಚಿಂತೆಯೇ ಇರಲಿಲ್ಲ. ದೀರ್ಘಕಾಲದ ನಂತರ ಸಿಕ್ಕ ಒಂಟಿತನ, ಮೈ ಸವರ್ತಾ ಇರೋ ತಂಗಾಳಿ, ಯಾವುದೇ ನಿಯಂತ್ರಣವಿಲ್ಲದ ಈ ಸ್ಥಳ ಅವಳಿಗೆ ಸ್ವರ್ಗದಂತೆ ಇತ್ತು. ಚಪ್ಪಲಿ ಧರಿಸದ ಪಾದಗಳು ಪಾಚಿ ಹಿಡಿದ ಬಂಡೆಗಳ ಮೇಲೆ ಜಾರಿದಾಗ ದ್ರೋಣ ಅವಳಿಗೆ ಕೈ ನೀಡಿ ಸಹಾಯ ಮಾಡೋಕೆ ಯೋಚಿಸ್ದ. ಆದರೆ ಗಂಡನ ಕೈ ಹಿಡಿದು ಬೆಟ್ಟ ಹತ್ತೋಕೆ ಹೆಂಡತಿಗೆ ಇಷ್ಟ ಇರಲಿಲ್ಲ. ನನ್ನ ಕಾಲ್ಗಳೇನೋ ಮುರಿದು ಹೋಗಿವ್ಯಾ, ನನ್ನಿಂದ ಹತ್ತೋಕೆ ಸಾಧ್ಯ ಇದೆ, ನೀವು ನಿಮ್ಮ ಕೆಲಸ ನೋಡ್ಕೊಂಡು ಹೋಗಿ ಅಂದ್ಲು. ನನಗೆ ಬೇಕಾಗಿತ್ತಿದು. ಅಯ್ಯೋ ಪಾಪ, ಕೆಳಗಡೆಗೆ ಬಿದ್ದು ಮಣ್ಣು ಮುಗ್ತಿದೆಯಲ್ಲ ಅಂತ ನಿಂಗೆ ಸಹಾಯ ಮಾಡೋಕ್ಕೆ ಬಂದರೆ ನಿನ್ನ ಬಾಯಿ 10 ಊರಿಗೆ ಉದ್ದ ಆಗುತ್ತೆ. ಎಲ್ಲಾದರೂ ಕಪ್ಪೆ ಥರ ಬಿದ್ದು ಒದ್ದಾಡ್ತಿರ್ತೀಯಲ್ಲ, ಆಗ ನನ್ನನ್ನು ಸಹಾಯಕ್ಕೆ ಕರಿಬೇಡ, ತಿರುಗಿ ಕೂಡ ನೋಡಲ್ಲ ನಿನ್ನನ್ನು ಅಂತ ದ್ರೋಣ ಮುಂದೆ ನಡೆಯುತ್ತಲೇ ಮಾತಾಡ್ತಿದ್ದ. ಕಷ್ಟಪಟ್ಟು ಕೈಗಳನ್ನು ನೆಲಕೂರಿ ಬಂಡೆಗಳನ್ನು ಹತ್ತುತ್ತಿದ್ದ ವಂಶಿ, ಹುಲಿ ಹಸಿದ್ರು ಹುಲ್ ತಿನ್ನಲ್ಲ, ಕೆಳಗಡೆ ಬಿದ್ದು ಹಲ್ಲು ಹೋದ್ರೂ ಪರವಾಗಿಲ್ಲ, ನಿಮ್ಮ ಸಹಾಯ ಮಾತ್ರ ಕೇಳಲ್ಲ ಅಂತ ವೀರಾವೇಶದಿಂದ ಮಾತಾಡಿದ್ಲು. ಮುಂದಿನ ಕ್ಷಣವೇ ಕಾಲು ಜಾರಿ ಕೆಳಗಡೆಗೆ ಬಿದ್ಲು. ಸೊಂಟಕ್ಕೆ ಬಲವಾದ ಏಟು ಬಿದ್ದಿತ್ತು. ಅವಳು ಸೊಂಟ ಹಿಡ್ಕೊಂಡು ಅಯ್ಯೋ ಅಮ್ಮ ಅಂತ ಕೂಗ್ತಿದ್ಲು. ಮುಂದೆ ಕೆಲವು ಅಡಿಗಳ ದೂರ ನಡೆದಿದ್ದವನು ಅವಳ ಹತ್ರಕ್ಕೆ ಬಂದು ನಿಂತು, ಮಾತಾಡು, ಈಗ ಮಾತಾಡು, ಸ್ವಲ್ಪನಾ ಮಾತಾಡಿದ್ ನೀನು, ಬೆಟ್ಟ ಹತ್ತಿ ಬಾವುಟ ಹಾರಿಸ್ತೀನಿ ಅಂತ ಸವಾಲು ಹಾಕಿದ್ದೆ, ಈಗ ನಡು ಬೆನ್ನು ಮೂಳೆ ಮುರ್ಕೊಂಡು ಬಿದ್ದಿದ್ಯಾ ಅಂತ ಬೇಕು ಅಂತಲೇ ಚಪ್ಪಾಳೆ ತಟ್ಟಿ ನಕ್ಕು ಅವಳನ್ನು ರೇಗಿಸ್ತಾ ದ್ರೋಣ. ಅವನ ನಗುವನ್ನು 8ನೇ ಅದ್ಭುತದಂತೆ ನೋಡಿದ್ಲು ವಂಶಿ. ಅವಳ ಕಣ್ಣುಗಳ ಅಗಲವನ್ನು ನೋಡಿದವನು ನಗೋದನ್ನು ನಿಲ್ಲಿಸಿ, ಹೇ ದೇವಮ್ಮ, ಯಾಕೆ ನನ್ನನ್ನೇ ರೆಪ್ಪೆ ಬಡಿಯದೆ ನೋಡ್ತಿದ್ಯಾ ಅಂತ ಧ್ವನಿಯಲ್ಲಿ ಒಂದು ಮೃದುತ್ವದೊಂದಿಗೆ ಕೇಳ್ದ. ಇಲ್ಲ, ನೀವು ನಗ್ತಿದ್ದೀರಾ ಅಂದ್ಲು. ಈಗ ಅವನು ಅವಳನ್ನು ಆಶ್ಚರ್ಯದಿಂದ ನೋಡ್ದ. ಇದು ನಿನಗೆ ಆಶ್ಚರ್ಯನಾ? ನಾನು ಮನುಷ್ಯನೇ ಕಣಮ್ಮ, ನನಗೂ ನಗು ಅಳು ಎಲ್ಲನೂ ಬರುತ್ತೆ, ಇದಕ್ಕೆ ಇಷ್ಟೊಂದು ಶಾಕ್ ಆಗ್ತಿದ್ಯಾ ನೀನು ಅಂದ ದ್ರೋಣ. ಕಷ್ಟಪಟ್ಟು ಎದ್ದೇಳ್ತಲೇ, ಹ್ಞೂ, ಯಾವಾಗಲೂ ನಗ್ತಿದ್ರೆ ಮನುಷ್ಯ ಜನ್ಮ ಅನ್ಬಹುದು, ಯಾವಾಗಲಾದರೂ ನಗೋರನ್ನು ದೆವ್ವಕ್ಕೂ ಹೋಲಿಸಬಹುದು ಅಂದ್ಲು ವಂಶಿ. ಚಿಂತೆ ಮಾಡಬೇಡ, ಮನೆಗೆ ಹೋದ ತಕ್ಷಣ ನೀನು ಮಾತ್ರ ಒಂಟಿಯಾಗಿ ಕುತ್ಕೊಂಡು ಅದೇ ಅವತ್ತು ನೋಡೋದ್ಯಲ್ಲ ದೆವ್ವದ ಸಿನಿಮಾ, ಅದನ್ನು ನೋಡು, ಓಕೆನಾ? ಈ ನಿನ್ನ ಗಂಡ ಪಾಪ್ಕಾರ್ನ್ ತಂದ್ಕೊಡ್ತಾನೆ ಅಂದ. ಅದರೊಂದಿಗೆ ವಂಶಿ ಬಾಯಿ ಮುಚ್ಕೊಂಡ್ಳು. ಒಂದು ಬಾರಿ ಅವಳು ಅನುಭವಿಸಿದ್ದು ಸಾಲದೆ 1 ಗಂಟೆಯಿಂದ ನಡೀತಾ ಇದ್ದ ವಂಶಿಗೆ 2 ಕಾಲುಗಳು ನೋವು ಶುರುವಾದವು. ಬೇಕಂತಲೇ ತಾನೆ ನನ್ನನ್ನು ಒಂದೇ ಚಪ್ಪಲಿಯಲ್ಲಿ ನಡೆಯುವಂತೆ ಮಾಡಿದ್ದೀರಾ ಅಂತ ಈ ಪ್ರಶ್ನೆನ ಎಷ್ಟನೇ ಬಾರಿ ಕೇಳಿದ್ಲು ಅಂತ ಅವಳಿಗೆ ಗೊತ್ತಿಲ್ಲ. ಎಷ್ಟು ಬಾರಿ ತಾನೇ ಈ ಪ್ರಶ್ನೆಗೆ ನಾನು ಉತ್ತರ ಹೇಳಿ ಸರಿಯಾಗಿ ಗಮನಿಸ್ಲಿಲ್ಲ. ನೀನು ಬೇರೆ ಸುಮ್ಮನೆ ಪ್ರಜ್ಞೆ ತಪ್ಪಿ ಬೀಳ್ತೀಯ, ದಿನ ಇಡೀ ಚೆನ್ನಾಗೇ ತಿಂತೀಯಲ್ಲ, ಮತ್ತೆ ಹೇಗೆ ನಿಂಗೆ ಪ್ರಜ್ಞೆ ತಪ್ಪತ್ತೆ ಅಂತ ಅವಳ ಸ್ಥಿತಿಯನ್ನು ಮರೆತು ಕೇಳ್ದ ದ್ರೋಣ. ಹ್ಞೂ, ಮುಂದಿನ ಜನ್ಮದಲ್ಲಿ ನೀವೆಲ್ಲ ಹೆಣ್ಣಾಗಿ ಹುಟ್ಟಬೇಕು, ಆಗ ತಿಳಿಯುತ್ತೆ ಹೆಣ್ಣಿನ ಕಷ್ಟ ಏನು ಅಂತ ಅಂದ ಚುರುಕಾಗಿ ಉತ್ತರ ನೀಡಿದ್ಲು ವಂಶಿ. ವಂಶಿ ಹೇಳಿದ ಮೇಲೇ ದ್ರೋಣಂಗೆ ಅವಳ ಸ್ಥಿತಿ ಅರ್ಥ ಆಯಿತು. ಅದುವರೆಗೆ ಅವನಲ್ಲಿ ಇದ್ದ ಹಾಸ್ಯ ಪ್ರವೃತ್ತಿ ಮರೆಯಾಗಿ, ದೇವಮ್ಮ, ನಾವು ತುಂಬ ದೂರ ಹೋಗಬೇಕು, ನಿನಗೆ ನಡೆಯೋಕ್ಕೆ ಸಾಧ್ಯವಾಗತ್ತಾ? ನಿನಗೆ ಈಗ ಏನಾದರೂ ಬೇಕಾ? ಎಲ್ಲಿಗಾದರೂ ಹೋಗಬೇಕಾ ಅಂತ ನೇರವಾಗಿ ಕೇಳೋಕ್ಕೆ ಹಿಂಜರಿದು ಇಂಡೈರೆಕ್ಟಾಗಿ ಕೇಳ್ದ ದ್ರೋಣ. ಅವನು ದೀರ್ಘ ದೂರ ಪ್ರಯಾಣಿಸಬೇಕು ಅಂತ ಹೇಳಿದ್ದನ್ನು ಕೇಳಿ ಅವಳ ಪ್ರಯಾಣದ ಆಯಾಸ ಇನ್ನೂ ಹೆಚ್ಚಾಯಿತು. ಹಾಗೆಯೇ ದಟ್ಟವಾದ ಮರದ ಬೇರಿನ ಮೇಲೆ ಕೂತು ಬಿಟ್ಲು. ಸರಿಯಾಗಿ ಊಟ ಮಾಡದೇ ಇದ್ದಿದ್ದು ಮತ್ತು ಮುಟ್ಟಿನ ನೋವು ಸೇರಿ ಅವಳಿಗೆ ಅಳು ಬರ್ಸಿತ್ತು. ಸಾಮಾನ್ಯವಾಗಿ ಮುಟ್ಟಿನ ಸಮಯದಲ್ಲಿ ಮಹಿಳೆಯರಿಗೆ ಮೂಡ್ ಸ್ವಿಂಗ್ಸ್ ಆಗೋ ಸಾಧ್ಯತೆ ಹೆಚ್ಚು. ಒಂದು ಸಮಯ ನಗ್ತಾರೆ, ಒಂದು ಸಮಯ ಸಿಟ್ಟಾಗ್ತಾರೆ, ಅನಗತ್ಯವಾದ ಅಳು, ಮಿತಿಮೀರಿದ ಮಾನಸಿಕ ಒತ್ತಡ, ಹೀಗೆ ತಕ್ಷಣಕ್ಕೆ ಅವರ ಮನಸ್ಥಿತಿ ಬದಲಾಗುತ್ತಲೇ ಇರುತ್ತೆ. ವಂಶಿ ಧೈರ್ಯವಂತ ಹುಡುಗಿನೇ,
ಆದರೆ ನಿನ್ನೆಯಿಂದ ಅವಳ ಜೀವನದಲ್ಲಿ ನಡೆತಾ ಇರೋ ಘಟನೆಗಳೆಲ್ಲವೂ ಅವಳ ಮನಸ್ಸಿನ ಧೈರ್ಯವನ್ನು ಸಂಪೂರ್ಣವಾಗಿ ಒರೆಸಿ ಹಾಕಿದವು. ಕಾರಣವನ್ನೇ ಹೇಳದೆ ಅವಳನ್ನು ಮದುವೆ ಆದವನು ಈ ಸಣ್ಣ ವಿಷಯವನ್ನು ಕೂಡ ಅರ್ಥ ಮಾಡಿಕೊಳ್ಳದೆ ಅವಳನ್ನು ನೋಯಿಸ್ತಾ ಇರೋದ್ರಿಂದ ತನ್ನ ಅಸಹಾಯಕತೆಯನ್ನು ನೆನೆದು ಕಣ್ಣೀರು ಹಾಕಿದ್ಲು ವಂಶಿ. ಕ್ಷಣ ಕ್ಷಣಕ್ಕೂ ಬದಲಾಗೋ ತನ್ನವಳ ಮುಖದ ಬದಲಾವಣೆಯನ್ನು ಗಮನಿಸ್ತಾ ಇದ್ದ ದ್ರೋಣ. ಮಹಿಳೆಯರ ನೋವನ್ನು ಅರಿಯದವನೇನಲ್ಲ. ಆ ನೋವಿನ ತೀವ್ರತೆ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದನ್ನು ಬೇಕಾದರೆ ಅವನು ಅನುಭವಿಸದೇ ಇರಬಹುದು. ಆದರೆ ನೋವು ಎಲ್ರಿಗೂ ಒಂದೇ ತಾನೆ. ಈ ಪ್ರಯಾಣವನ್ನು ಅವನು ಇನ್ನೊಂದು ದಿನಕ್ಕೆ ಮುಂದೂಡಿದ್ದ. ಆದರೆ ಯಾಕೋ ಗೊತ್ತಿಲ್ಲ, ಈಗಲೇ ಇದನ್ನು ಕೈಗೊಳ್ಳೋದು ಒಳ್ಳೆಯದು ಅಂತ ಅವನ ಅಂತರಾತ್ಮ ಶಾಂತಿ ಇಲ್ಲದೆ ಅಲೆದಾಡಿತ್ತು. ವಂಶಿ ಸುಮ್ಮನೆ ಪ್ರಶ್ನೆ ಕೇಳ್ತಾಳೆ, ಅವನ ಜೊತೆಗೆ ಜಗಳ ಆಡ್ತಾಳೆ ಅಂತಲೇ ತಾನು ನಿರೀಕ್ಷೆ ಮಾಡಿದ್ದ. ಆದರೆ ಅವನು ಅಂದ್ಕೊಂಡಿದ್ದಕ್ಕೆ ವಿರುದ್ಧವಾಗಿ ಅವಳ ಕಣ್ಣೀರನ್ನು ಕಂಡ ತಕ್ಷಣ ದ್ರೋಣ ಅವಳ ಹತ್ರ ಬಂದು ಮೊಣಕಾಲು ಊರಿ ಕೂತ. ಹೇ ದೇವಮ್ಮ, ಈಗ ಯಾಕೆ ಅಳ್ತಿದ್ಯಾ? ಹೊಟ್ಟೆ ತುಂಬ ನೋವಾಗ್ತಿದ್ಯಾ? ಏನಾದರೂ ತಿಂತೀಯಾ ಅಂದ. ಹ್ಞೂ, ಈ ಕಾಡೊಳಗಡೆ ತಿನ್ನೋಕೇನಿದೆ ಅಂತ ಅವನ ಎದೆ ಮೇಲೆ ಕೈ ಇಟ್ಟು ತಳ್ಳಿದ್ಲು ವಂಶಿ. ಹೇಯ್, ಚಾಕ್ಲೇಟ್ ಇದೆ, ಬ್ರೆಡ್ ಇದೆ, ಬಿಸ್ಕೆಟ್ ಇದೆ, ಮ್ಯಾಂಗೋ ಜ್ಯೂಸ್ ಕೂಡ ಇದೆ, ಆಮೇಲೆ ಅಂತ ಏನೋ ಹೇಳೋಕ್ಕೆ ಬಂದು ಹಿಂಜರಿದ ದ್ರೋಣ. ಊಟ ಇಲ್ವಾ? ಇದೆಲ್ಲ ತಿಂದರೆ ಹಸುವು ಅಡಗುತ್ತಾ? ಬುದ್ಧಿ ಇಲ್ವಾ ನಿನಗೆ ಅಂತ ಸಿಡುಕಿದ್ಲು ವಂಶಿ. ಊಟ ತಾನೆ, ಮನೆಗೆ ಹೋದ್ಮೇಲೆ ತಿನ್ನಬಹುದು, ಈಗ ಇರೋದನ್ನು ತಿನ್ನು ಅಂದ. ಆಮೇಲೆ ಅಂತ ಏನೋ ಹೇಳೋಕೆ ಬಂದ್ಯಲ್ಲ ಅಂತ ಅವನು ಆಗಲೇ ಹೇಳೋಕೆ ಹಿಂಜರಿದಿದ್ದನ್ನು ನೆನಪಿಸಿದ್ಲು ವಂಶಿ. ಆಮೇಲೆ ಪ್ಯಾಡ್ಸ್ ಇವೆ, ನಿನಗೆ ಒಳ ಉಡುಪುಗಳಿವೆ, ಇರಿಟೇಟ್ ಅನಿಸಿದ್ರೆ ಈ ಮರದ ಹಿಂದ್ಗಡೆಗೆ ಹೋಗಿ ಬದಲಿಸ್ಕೊಂಡು ಬಾ ಅಂತ ಅವಳ ಕಣ್ಣುಗಳನ್ನು ನೇರವಾಗಿ ನೋಡಿ ಸಾಧಾರಣವಾಗಿ ಈ ವಿಷಯವನ್ನು ಅವನು ಹೇಳಿದಾಗ ವಂಶಿಗೆ ನಾಚಿಕೆ ಆಯಿತು. ಜೊತೆಗೆ ಅವಳ ಮನಸ್ಸಿನ ಒಂದು ಮೂಲೆಯಲ್ಲಿ ತಂಪಾದ ಅನುಭವವಾಗದೆ ಅಂತೂ ಇರಲಿಲ್ಲ. ಅವಳ ಮನೆಯಲ್ಲಿ ಯಾರಾದರೂ ಮುಟ್ಟಾಗಿದ್ದರೆ ನರಸಿಂಹಮೂರ್ತಿ ಅವ್ರ ಕಣ್ಣು ಮುಂದೆ ಸುಳಿಲೇಬಾರ್ದಾಗಿತ್ತು. ಅದರಲ್ಲೂ ಅವ್ರು ಪೂಜೆ ಮಾಡೋ ಸಮಯದಲ್ಲಿ ಅವ್ರ ಮುಂದೆ ಬಂದುಬಿಟ್ರೆ ಬೆನ್ನಿನ ಚರ್ಮ ಸುಲಿತಾ ಇತ್ತು. ಇಂತಹ ದಿನಗಳಲ್ಲಿ ಕೂಡ ನರ್ಮದ ಹಸುವಿನಂತೆ ದುಡಿತಿದ್ರು. ಮಕ್ಕಳನ್ನು ಪಡೆದ ಹೆಣ್ಣಿಗೆ ಎಲ್ಲಿಯ ಮೈಲಿಗೆ ಇದೆ. ಇದನ್ನು ಹೇಳಿ ಹೇಳಿಯೇ ನರ್ಮದಾರನ್ನು ಇಂತಹ ಸಮಯದಲ್ಲಿ ಅತಿಯಾಗಿ ಕೆಲಸ ಮಾಡಿಸ್ತಿದ್ರು. ಮೈಲಿಗೆ ಇಲ್ಲದೆ ಇರಬಹುದು, ಆದರೆ ವಿಶ್ರಾಂತಿ ಅಗತ್ಯ ತಾನೆ. ನನಗೆ ಬಾತ್ರೂಮಿಗೆ ಹೋಗಬೇಕು ಅಂತ ನೆಲವನ್ನು ನೋಡ್ತಾ ತನ್ನ ಸ್ಥಿತಿಯನ್ನು ವಿವರಿಸಿದ್ಲು ವಂಶಿ. ಅವಳ ಎರಡೂ ಕೈಗಳನ್ನು ಸೇರಿಸಿ ಹಿಡ್ಕೊಂಡ ದ್ರೋಣ, ದೇವಮ್ಮ, ಈಗ ನಾ ಹೋಗೋ ಸ್ಥಳ ತುಂಬ ಮುಖ್ಯವಾದದ್ದು. ನನ್ನ ಜೀವನದಲ್ಲಿ ಯಾಕೆ ನಾನು ಬದುಕಿದ್ದೀನಿ ಅಂತ ನಾನು ಅಂದ್ಕೊಂಡಾಗಲಿಲ್ಲ. ನಾನು ಬದುಕಿರೋದಕ್ಕೆ ಅರ್ಥವನ್ನು ಹೇಳಿದ ಸ್ಥಳ ಇದು. ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬರಬೇಕು ಅನ್ನಿಸ್ತು. ಇಲ್ಲಿ ನೀನು ಮತ್ತು ನಾನು ಮಾತ್ರ ಇದ್ದೀವಿ. ನಿನಗೆ ನನ್ನ ಮೇಲೆ ತುಂಬ ಕೋಪ ಇರಬಹುದು. ನಿನ್ನ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಹೇಳದೆ ನಾನು ತಪ್ಪಿಸಿರಬಹುದು. ಆ ಕೋಪವನ್ನೆಲ್ಲ ತೋರಿಸೋಕೆ ಇದು ಸಮಯ ಅಲ್ಲ. ಮನೆಗೆ ಹೋದ ಮೇಲೆ ನೀನು ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಹೇಳ್ತೀನಿ. ಇಲ್ಲಿರೋವರೆಗೂ ನನ್ನ ಮಾತು ಕೇಳು. ಈಗ ಸ್ವಲ್ಪ ಸ್ವಲ್ಪ ತಿನ್ನು. ಇನ್ನು ಸ್ವಲ್ಪ ದೂರ ನಡೆದ್ರೆ ಒಂದು ತೊರೆ ಬರುತ್ತೆ, ಅಲ್ಲಿ ಹೋಗಿ ನೀನು ಫ್ರೆಶ್ ಅಪ್ ಆಗಬಹುದು ಅಂತ ಅವನು ಹೇಳಿದ್ದಕ್ಕೆ ಮಂತ್ರಕ್ಕೆ ಒಳಗಾದವಳಂತೆ ತಲೆ ಆಡಿಸಿದ್ಲು ವಂಶಿ. ಬ್ಯಾಗ್ ಅವಳ ಹತ್ರ ಇಟ್ಟವನು, ಎಲ್ಲವೂ ಬ್ಯಾಗ್ ಒಳಗಡೆನೇ ಇದೆ, ಇಲ್ಲೇ ಕುತ್ಕೊಂಡು ತಿನ್ನು, ನಾನು ಹೋಗಿ ಬರ್ತೀನಿ ಅಂತ ಎದ್ದವನ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಲು ವಂಶಿ. ನನ್ನನ್ನು ಒಂಟಿಯಾಗಿಬಿಟ್ಟು ಎಲ್ಲಿಗೆ ಹೋಗ್ತಾ ಇದೀಯಾ ನೀನು ಅಂದ್ಲು. ಈಗ ಗೌರವ ಕಡಿಮೆ ಆಯಿತು ಅವನ ಮೇಲೆ. ಅಯ್ಯೋ, ಅರ್ಥ ಮಾಡ್ಕೋ ದೇವಮ್ಮ, ಅರ್ಜೆಂಟ್ ಅಂದ. ತಕ್ಷಣ ಗೇಲಿ ನಗುವಿನೊಂದಿಗೆ ಅವನ ಕೈಯನ್ನು ಇನ್ನೂ ಗಟ್ಟಿಯಾಗಿ ಹಿಡ್ಕೊಂಡ್ಲು ವಂಶಿ. ಅಯ್ಯೋ, ಕೈ ಬಿಡು, ಮನುಷ್ಯನ ತೊಂದರೆ ಅರ್ಥ ಮಾಡ್ಕೊಳ್ದೆ ಆಟ ಆಡ್ತಿದ್ಯಾ ಅಂದ ಅವನು. ಅವಳಿಂದ ತಪ್ಪಿಸ್ಕೊಳ್ಬೇಕು ಅಂತ ಅವನು ಅಂದ್ಕೊಂಡಿದ್ರೆ ಕ್ಷಣಾರ್ಧದಲ್ಲಿ ಅವಳ ಹಿಡಿತದಿಂದ ತನ್ನನ್ನು ಬಿಡಿಸ್ಕೊಳ್ಳೋಕೆ ಅವನಿಗೆ ಸಾಧ್ಯ ಇತ್ತು. ಆದರೆ ಅವಳೇ ಎಲ್ಲವನ್ನ ಮರೆತು ಅವನ ಜೊತೆಗೆ ಆಟ ಆಡುವಾಗ ಈ ಕ್ಷಣವನ್ನು ಅವನಿಗೆ ತಳ್ಳಿ ಹಾಕೋಕೆ ಸಾಧ್ಯವಾಗಲಿಲ್ಲ. ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ ಅಂತ ಅವಳು, ಕೈ ಬಿಡಿಸ್ಕೊಳ್ಳೋಕೆ ಹೋರಾಡ್ತಿದ್ದೀನಿ ಅಂತ ಇವನು. ಹೀಗೆ ಕೆಲವು ನಿಮಿಷಗಳನ್ನು ಕಳೆದ್ರು. ಈಗ ನೀನು ನನ್ನ ಕೈ ಬಿಡ್ತೀಯಾ, ಇಲ್ಲ ನೀನೇ ನನ್ನ ಜಿಪ್ ತೆಗೆದು ಬಿಡ್ತೀಯಾ, ಇಲ್ಲೇ ಹೋಗ್ಬಿಡ್ತೀನಿ ಅಂದ ದ್ರೋಣ. ಈಗ ವಂಶಿಯ ಕಣ್ಣುಗಳು ಅವನ ಜಿಪ್ ಮೇಲೆ ಒಂದು ಕಣ್ಣು ಬಿದ್ದು ಮುಖ ಕೆಂಪಗೆ ಮಾಡಿಕೊಂಡು ಕಣ್ಣುಗಳನ್ನು ತಿರುಗಿಸ್ಕೊಂಡ್ಳು. ಚಿಚಿ, ಥು ಥು ಥು, ಹೋಗಿ ತೊಲಗು ಇಲ್ಲಿಂದ
ಅಂದ್ಲು ವಂಶಿ. ದ್ರೋಣ ನಗುವನ್ನು ತುಟಿಯೊಳಗಡೆ ಮರೆ ಮಾಚ್ತಾ, ಆ ಭಯ ಇರಲಿ ಅಂತ ಕೆಲವು ಅಡಿಗಳ ದೂರದಲ್ಲಿದ್ದ ಒಂದು ಮರದ ಹಿಂದೆ ಹೋಗಿ ಮರೆಯಾದ. ಇಲ್ಲಿ ವಂಶಿ ಬ್ಯಾಗ್ ಒಳಗಡೆ ಇದ್ದ ಚಾಕ್ಲೇಟ್ ತೆಗೆದು ಬಿಡಿಸಿ ಕಚ್ಚದಲೇ ಎದ್ದು ಮೆಲ್ಲನೆ ನಡೆದ್ಲು. ಆ ಮರದ ಮೇಲೆ ಅಷ್ಟೂ ಹೊತ್ತು ಅವರ ಬ್ಯಾಗನ್ನೇ ಗುರಿಯಾಗಿಸ್ಕೊಂಡು ಕಾಯ್ತಾ ಇದ್ದ ಮಂಗ ಒಂದು ಸಿಕ್ಕ ಅವಕಾಶದಲ್ಲಿ ಬ್ಯಾಗ್ ಎತ್ಕೊಂಡು ಓಡ್ಹೋಯ್ತು. ಹೇಯ್, ಅಯ್ಯೋ ಮಂಗ, ಲೇ ದ್ರೋಣ, ಮಂಗ ಬ್ಯಾಗ್ ಎತ್ಕೊಂಡು ಹೋಗ್ತಿದೆ ಕಣೋ, ಬೇಗ ಬಾ. ಹೇ ರಾಮ ರಾಮ, ಓಡಬೇಡ ಕಣೋ ರಾಮ, ನಿಲ್ಲೋ ಅಂತ ಮಂಗನ ಬೆನ್ನಟ್ಟಿ ಹಿಂದೆಯೇ ಓಡಿದ್ಲು ವಂಶಿ. ಅಯ್ಯೋ, ಈ ಹಾಳಾದವನು ಕೊಡೋ ಕಾಟ ಸಾಲದು ಅನ್ನುವಂತೆ ಈ ಮಂಗ ಬೇರೆನಾ? ರಾಮ, ಇದು ನಿನಗೆ ಸರಿ ಅನ್ಸತ್ತಾ? ನಾನೇನು ಹೆಣ್ಣ ಇಲ್ಲ ಗೊಂಬೆನಾ? ಎಲ್ಲರೂ ನನ್ನನ್ನು ಆಟ ಆಡಿಸ್ತಿದ್ದಾರೆ. ಮಂಗ, ಏಯ್ ನಿಲ್ಲೋ, ಚಾಕ್ಲೇಟ್ ಕೊಡ್ತೀನಿ ಅಂದ್ಲು. ಆದರೆ ಮಂಗ ಮಿಂಚಿನ ವೇಗದಲ್ಲಿ ಮರದಿಂದ ಮರಕ್ಕೆ ಜಿಗಿದು ಕಣ್ಮರೆ ಆಯಿತು. ವಂಶಿ ಹಾಕಿದ ಕೂಗಿಗೆ ಗಾಬರಿಯಾಗಿ ಓಡು ಬಂದ ದ್ರೋಣ ಅವಳನ್ನೇ ಹಿಂಬಾಲಿಸ್ದ. ಹೇಯ್ ದೇವಮ್ಮ, ಓಡ್ಬೇಡ, ನಿಲ್ಲು ಅಂತ ಉಸಿರು ಬಿಗಿ ಹಿಡಿದು ಓಡ್ತಾ ಇದ್ದವಳನ್ನು ಹಿಡಿದು ನಿಲ್ಲಿಸ್ದ ದ್ರೋಣ. ನಿಂಗೆ ಅಲ್ಲೇ ಕುತ್ಕೊಂತಾನೆ ತಿನ್ನೋಕೆ ಹೇಳಿದ್ದೆ, ಬ್ಯಾಗ್ ಅಲ್ಲೇ ಇಟ್ಟು ಎಲ್ಲಿಗೆ ಹೋಗಿ ತೊಲಗಿದ್ದೆ ಅಂದ ದ್ರೋಣ. ಸುಮ್ಮನೆ ನನ್ನ ಹತ್ರ ಅಬ್ಬರಿಸ್ಬೇಡ. ನಾನೇ ಕೆಳಗಡೆ ಬಿದ್ದು ಹಿಂಭಾಗ ಗಾಯ ಕೂತಿದ್ದೀನಿ. ಎಷ್ಟು ಹೊತ್ತಾನೆ ಗಾಯ ಆದ ಹಿಂಭಾಗದ ಜೊತೆಗೆ ಒಂದು ಮಹಿಳೆ ಕೂತಿರೋದು. 2 ಹೆಜ್ಜೆ ಇಟ್ಟೆ, ಅಷ್ಟರಲ್ಲೇ ಈ ಹಾಳಾದ ಮಂಗ ಬ್ಯಾಗ್ ಎತ್ಕೊಂಡು ಓಡ್ ಹೋಯ್ತು. ಅದಕ್ಕೆ ನಾನೇನು ಮಾಡಲಿ ಅಂದ್ಲು ವಂಶಿ. ಬಾಯಿ ಪ್ರತಿಯೊಂದು ಮಾತಿಗೂ ಈಗ ಮಾತಾಡಲೇಬೇಕಾ? ಬಾಯಿ ಒಂದಿಲ್ದಿದ್ರೆ ನಿನ್ನನ್ನು ನಾಯಿ ಕೂಡ ತಿರುಗಿ ನೋಡಲ್ಲ. ಅದರಲ್ಲಿ ಎಷ್ಟು ಮುಖ್ಯವಾದ ಒಂದು ವಸ್ತುವನ್ನು ಇಟ್ಟಿದ್ದೆ. ಸಿತಾರ ಪ್ರಾಣವೇ ಅದರಲ್ಲಿತ್ತು. ನಿನ್ನನ್ನು ಮದುವೆ ಆದರೆ ಸಿತಾರನ ಚೆನ್ನಾಗಿ ನೋಡ್ಕೊಳ್ತೀಯ ಅಂದ್ಕೊಂಡ್ರೆ ನೀನೇ ಸಿತಾರಾಗೆ ಯಮನಾಗೋ ಹಾಗಿದೆ. ಛೇ, ನನಗೆ ಅಂತ ಬಂದು ಸಿಕ್ಕಿದ್ಯಾ ನೋಡು. ಹೋಗಿ ತೊಲಗು. ಇಲ್ಲೇ ನಿಂತಿದ್ರೆ ಗಟ್ಟಿಯಾಗಿ ಹೊಡೆದು ಬಿಡ್ತೀನಿ ನಿನಗೆ ಅಂದ ದ್ರೋಣ. ಯಾಕಾಗಿ ಇಲ್ಲಿ ಕರ್ಕೊಂಡು ಬಂದ, ಯಾಕಾಗಿ ಈಗ ಸಂಬಂಧವೇ ಇಲ್ಲದೆ ಕಿರ್ಚ್ತಿದ್ದಾನೆ ಅನ್ನೋದು ವಂಶಿಗಂತೂ ಏನೂ ಅರ್ಥ ಆಗಲಿಲ್ಲ. ಆದರೆ ಇಲ್ಲಿಗೆ ಬಂದಿರೋದಕ್ಕೂ ಸಿತಾರಾಗೂ ಏನೋ ಸಂಬಂಧ ಇದೆ ಅನ್ನೋದು ಮಾತ್ರ ವಂಶಿಗೆ ಅರ್ಥ ಆಯಿತು. ಸಿತಾರ ಅಂತಿದ್ದಂತೆ ಅವಳ ದೇಹದ ನೋವುಗಳೆಲ್ಲ ಹಾರು ಹೋಗಿ ಈ ಸಮಯದಲ್ಲಿ ತಾನಿಲ್ಲದೆ ಸಿತಾರ ಏನು ಮಾಡ್ತಿದ್ದಾಳೆ ಅನ್ನೋ ಆತಂಕ ಶುರುವಾಯಿತು ವಂಶಿಗೆ. ಸಿತಾರ ಈಗ ಸಿತಾರ ಏನು ಮಾಡ್ತಿದ್ದಾಳೆ? ನಾನಿಲ್ಲದೆ ಮಗು ನನ್ನನ್ನು ಹುಡುಕ್ತಿರ್ತಾಳೆ. ನೀವು ಇನ್ನೊಂದು ದಿನ ಈ ಕಾಡಿನೊಳಗಡೆ ಆರಾಮಾಗಿ ಬಂದು ಹೋಗಿ, ಮೊದಲು ಬನ್ನಿ, ಇಲ್ಲಿಂದ ಹೋಗೋಣ ಅಂತ ದ್ರೋಣನ ಕೈ ಹಿಡಿದು ಎಳೆದ್ಲು ವಂಶಿ. ಕಣ್ಣುಗಳಿಂದಲೇ ಯಾವ ಮರದಲ್ಲಿ ಮಂಗ ಅಡಗಿದೆ ಅಂತ ಹುಡುಕ್ತಾ ಇದ್ದವನು, ಹೇಯ್, ತುಂಬ ಸೀನ್ ಮಾಡಬೇಡ. ಇಷ್ಟು ಹೊತ್ತು ಸಿತಾರ ಬಗ್ಗೆ ಒಂದು ಮಾತು ಕೂಡ ಆಡಲಿಲ್ಲ, ಈಗೇನೋ ದೊಡ್ಡದಾಗಿ ಕಾಳಜಿ ಬಂದ್ಬಿಟ್ಟಿದೆ ನಿನಗೆ. ಏನೋ ನೀನೇ 10 ತಿಂಗಳು ಹೊತ್ತು ಹೆತ್ತ ಹಾಗೆ ನಟಿಸ್ತಿದ್ಯಾ? ಮುಖ್ಯವಾದ ವಸ್ತುವನ್ನು ಕಳ್ಕೊಂಡ ಆಕ್ರೋಶ ದ್ರೋಣನ ಧ್ವನಿಯಲ್ಲಿ ವ್ಯಕ್ತವಾಯಿತು. ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ? ಆ ಬ್ಯಾಗ್ನಲ್ಲಿ ಮುಖ್ಯವಾದ ವಸ್ತು ಇದೆ ಅಂತ ನೀವು ಹೇಳಬೇಕಿತ್ತು ತಾನೆ. ನಾನಾ ನಿಮ್ಮ ಹತ್ರ ತಿನ್ನೋಕೇನಾದರೂ ಬೇಕು ಅಂತ ಕೇಳಿದೆ? ನೀವಾಗೆ ತಾನೆ ನನ್ನನ್ನು ಕೂಸಿ ಬ್ಯಾಗ್ನ ಕೈ ಕೊಟ್ಬಿಟ್ಟು ಹೋಗಿದ್ದು. ಎಲ್ಲದಕ್ಕೂ ನನ್ನನ್ನೇ ದೂರ್ತೀರಾ ಅಂತ ಕೋಪದಲ್ಲಿ ಕಿರ್ಚಿದ್ಲು ವಂಶಿ. ಅತ್ತ ಇತ್ತ ಓಡ್ತಿದ್ದವನು ವಂಶಿ ಕೇಳಿದ ಪ್ರಶ್ನೆಗಳಿಗೂ ಉತ್ತರ ನೀಡಲೇ ಇಲ್ಲ. ಅವನು ಎಲ್ಲಿ ಹೋದ್ರೂ ಅವನ ಹಿಂದೆಯೇ ಓಡಿದ್ಲು ವಂಶಿ. ಮಂಗ ಯಾವ ದಿಕ್ಕಿನಲ್ಲಿ ಓಡ್ತು ಅಂತ ಊಹಿಸೋಕ್ಕೂ ಸಾಧ್ಯವಾಗಲಿಲ್ಲ ಅವನಿಗೆ. ಅಷ್ಟು ಹೊತ್ತು ಅವನ ಮುಖದಲ್ಲಿದ್ದ ಮೃದುತ್ವ ನೀರು ಹಾಕಿ ತೊಳೆದ ಹಾಗೆ ಕಣ್ಮರೆಯಾಗಿತ್ತು. ಸಮಯ ಆಗ್ತಿದ್ದಂತೆ ಅವನ ಕಣ್ಣುಗಳಲ್ಲಿ ಹುಚ್ಚುತನ ತುಂಬಿಕೊಂಡಿತ್ತು. ಹೊಟ್ಟೆ ಹಿಡ್ಕೊಂಡು ಒಂದು ಕಲ್ಲಿನ ಮೇಲೆ ಕೂತ್ಬಿಟ್ಲು ವಂಶಿ. ನನ್ನಿಂದ ಸಾಧ್ಯ ಆಗ್ತಿಲ್ಲ, ಪ್ಲೀಸ್ ಬನ್ನಿ ಮನೆಗೆ ಹೋಗೋಣ ಅಂತ. ಉಸಿರು ಬಿಗಿ ಹಿಡಿದು ಹುಡುಕ್ತಾ ಇದ್ದ ದ್ರೋಣನಿಗೆ ಅವಳನ್ನು ನೋಡ್ದಿದ್ದಷ್ಟು ಕ್ರೂರತನ ಬಂದು ಮೆದುಳಿಗೆ ಏರ್ತಿತ್ತು. ವೇಗವಾಗಿ ಅವಳ ಹತ್ರಕ್ಕೆ ಬಂದವನು ವಂಶಿ ಕೂದಲನ್ನು ಗಂಟಾಗಿ ಹಿಡಿದು ಎತ್ತದ. ಹೋಗಿ ತೊಲಗು. ನಿನ್ನನ್ನು ಯಾರು ಇಲ್ಲಿ ಹಿಡ್ಕೊಂಡಿಟ್ಟಿದ್ದಾರೆ? ನಿನಗೆ ಹೋಗಲಿ ಪಾಪ ಅಂತ ಅಂದೆ ನೋಡು. ನನ್ನನ್ನು ಚಪ್ಪಲಿಯಿಂದ ಹೊಡ್ಕೋಬೇಕು. ಹೋಗಿ ತೊಲಗು. ಇನ್ನು 1 ನಿಮಿಷ ಕೂಡ ನನ್ನ ಕಣ್ಮುಂದೆ ಇದ್ದರೆ ಹೊಡೆದೇ ಕೊಂದ್ಬಿಡ್ತೀನಿ ಅಂತ ಆ ಕಾಡೆ ಅದ್ರುವಂತೆ ಕಿರಿಚಿದ ದ್ರೋಣ. ಕೆಲವು ಸೆಕೆಂಡುಗಳ ಕಾಲ ಹಾಗೆ ನಿಂತಿದ್ದ ವಂಶಿ ಬಂದ ಹಾದಿಯಲ್ಲೇ ಹಿಂತಿರುಗಿ ನಡೆಯೋಕೆ ಪ್ರಾರಂಭಿಸಿದ್ಲು. ಹೋಗ್ತಿರೋ ಅವಳನ್ನು ತಡಿದೆ ತಲೆ ಹಿಡ್ಕೊಂಡು ಹಾಗೆಯೇ ನೆಲದ ಮೇಲೆ ಕುಳಿತು ಬಿಟ್ಟ ದ್ರೋಣ. ಕೆಲವು ನಿಮಿಷಗಳ ನಂತರ ವಂಶಿ ಹೋಗೋದು ಅವನ ಬುದ್ಧಿಗೆ ಅರಿವಾಯಿತು. ತಪ್ಪು ಹಣೆಯ ಮೇಲೆ ಬಡ್ದಂತಾಗಿ ಅವಳು ಹೋದ ದಿಕ್ಕಿನ ಕಡೆಗೆ ಬಿರುಗಾಳಿಯಂತೆ ದ್ರೋಣ ಕೂಡ ಓಡ್ದ. ಅಡ್ಡಾದಿಡ್ಡಿಯಾಗಿ ಮಾತುಗಳನ್ನು ಚೆಲ್ಲಿದ್ದ ದ್ರೋಣ ಕೆಲವು ನಿಮಿಷಗಳ ನಂತರ ತಾನು ಮಾಡಿದ ಕೆಲಸದ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡ.
ಏನೂ ತಿಳಿಯದವಳನನ್ನ ಮಾತಿನಿಂದ ಇರಿದು ನೋಯಿಸಿ ಹೊರಗಟ್ಟಿದ್ದ. ಈ ಹಾಳು ಬಿದ್ದ ಕಾಡಿನೊಳಗಡೆ ದಾರಿ ತಿಳಿದೆ ಎಲ್ಲಿ ತಡಕಾಡ್ತಿದ್ದಾಳೋ ಅವನ ಮುದ್ದಿನ ಹೆಂಡತಿ. ಕುಳಿತಿದ್ದ ಜಾಗದಲ್ಲಿ ಬೆಂಕಿ ಇಟ್ಟಂತೆ ಚಂಗನೆ ಎದ್ದು ನಿಂತ ದ್ರೋಣ. 4 ಕಡೆ ಅವನ ನೋಟ ಮಿಂಚಿನ ವೇಗದಲ್ಲಿ ಹರಿತು. ಮಂಜಿನ ಮುಸುಕಿನಂತೆ ಅವಳು ಹೋದ ದಿಕ್ಕು ಅವನ ನೆನಪಿನ ಅಂಗಳದಲ್ಲಿ ಬಂದು ಹೋಯಿತು. ಹೊಟ್ಟೆಯ ಆಳದಿಂದ ವಂಶಿ ಅಂತ ಆ ಕಾಡೆ ಅದಿರುವಂತೆ ಕಿರಿಚಿದ ದ್ರೋಣ. ಅವಳಿಂದ ಯಾವುದೇ ಉತ್ತರ ಬಾರದೇ ಇದ್ದಾಗ ವಂಶಿ ಎಲ್ಲಿದೆಯಾ ಅಂತ ಮತ್ತೆ ಉಸಿರು ಬಿಗಿ ಹಿಡಿದು ಕಿರಿಚಿದ. ವಂಶಿಗೆ ಅವನ ಕೂಗು ಕೇಳಿದ್ರೆ ಖಂಡಿತವಾಗ್ಲೂ ಉತ್ತರ ನೀಡ್ತಿದ್ಲು. ಬಾಯಿಗೆ ಬಾಯಿ ಮಾಡ್ತಾಳೆಯೇ ಹೊರತು ಅವಳೇನು ಮೂರ್ಖಳಲ್ಲ. ಇವನ್ ಸಹಾಯ ಇಲ್ಲದೆ ಈ ಕಾಡಿನಿಂದ ಹೊರಗಡೆ ಹೋಗೋಕೆ ಸಾಧ್ಯವಿಲ್ಲ ಅನ್ನೋದು ಅವಳ ಬುದ್ಧಿಗೆ ಚೆನ್ನಾಗಿ ತಿಳಿದಿರುತ್ತೆ. ಇಷ್ಟೊಂದು ಕಿರ್ಚಿದ್ರೂ ಉತ್ತರ ನೀಡದೇ ಇದ್ದಾಳೆ ಅಂದರೆ ಏನೋ ಒಂದು ತೊಂದರೆಯಲ್ಲಿ ವಂಶಿ ಸಿಲುಕೊಂಡಿದ್ದಾಳೆ ಅನ್ನೋದು ದ್ರೋಣನ ಅಂತರಾತ್ಮಕ್ಕೆ ಅನ್ನಿಸ್ತು. ಮುಂದಿನ ಕ್ಷಣ ದ್ರೋಣನ ಕಾಲುಗಳು ಗಾಳಿಯ ವೇಗವನ್ನು ಸಾಲ ಪಡೆದು ಓಡೋಕೆ ಪ್ರಾರಂಭಿಸಿದ್ವು. ಇಲ್ಲ, ನಿನಗೇನೂ ಆಗಿರಲ್ಲ, ನೀನು ಚೆನ್ನಾಗಿರ್ತೀಯ, ನಾನು ನಿನ್ನನ್ನು ನೋಡ್ತೀನಿ ವಂಶಿ, ಹೆದರು ಬೇಡ ಕಣೋ, ನಾನು ಬರ್ತಾ ಇದ್ದೀನಿ, ಹೆದರು ಬೇಡ ಅಂತ ಗಾಳಿಯಲ್ಲಿ ಅವಳಿಗೆ ಸಂದೇಶ ಕಳಿಸ್ತಾ ದ್ರೋಣ ಓಡ್ತಾಳೆ. ನೇರವಾಗಿ ಅವಳು ನಿಂತಾಗ ಸಮಾಧಾನದ ಒಂದು ಮಾತು ಕೂಡ ಆಡದೇ ಇರೋನು ಅವಳನ್ನು ಹೊರಗಟ್ಟಿದ ನಂತರ ಗಾಳಿಯಲ್ಲಿ ಸಂದೇಶ ಕಳಿಸ್ತಿದ್ದಾನೆ. ಬೀಸೋ ತಂಗಾಳಿಯು ಅವನನ್ನು ಗೇಲಿ ಮಾಡ್ತಾ ಹೋಯಿತು. ಒರಟಾದ ಹಾದಿಯಲ್ಲಿ ಅವನ ಬೆಲೆ ಬಾಳೋ ಚಪ್ಪಲಿಯ ಜಾರಿ ಅವನು ಎಡವಿ ಬೀಳುವಾಗ ಬರಿಗಾಲಿನಲ್ಲಿ ಅವಳು ದಾರಿ ತಿಳಿದೆ ಎಲ್ಲಿ ಹೋದ್ಲು. 1 ನಿಮಿಷ ಓಡ್ತಾ ಇದ್ದ ದ್ರೋಣನ ಕಾಲುಗಳು ಸಡನ್ ಬ್ರೇಕ್ ಹಾಕಿದಂತೆ ನಿಂತವು. ಕಾರಣ, ಅವನು ಓಡ್ತಾ ಇದ್ದ ಎದುರು ದಿಕ್ಕಿನಲ್ಲಿ ಒಂದು ಅಪಾಯಕಾರಿ ಹೊಂಡ ಇತ್ತು. ಬಹುಶಃ ದಾರಿ ತಿಳಿದೆ ಆ ಹೊಂಡದಲ್ಲಿ ಸಿಲುಕೊಂಡಿದ್ದಾಳ. ತಲೆ ಕೊಡವಿ ಆ ಆಲೋಚನೆಗೆ ಜೀವ ನೀಡಿದೆ. ಚಿಚಿ, ಏನು ಹಾಳಾದ ಆಲೋಚನೆ ಇದು. ಯಾಕೆ ಮನಸ್ಸು ಇಷ್ಟು ವೇಗವಾಗಿ ಬಡ್ಕೊಳ್ತಿದೆ? ಅದೆಲ್ಲ ಏನೂ ಆಗಿರಲ್ಲ. ಒಬ್ಬ ಮನುಷ್ಯನಿಗೆ ಒಂದಿನಕ್ಕೆ 60,000 ಆಲೋಚನೆಗಳು ಬರುತ್ತವೆ. 60,000ದಲ್ಲಿ ಇದು ಒಂದು ಆಲೋಚನೆ ಅಷ್ಟೆ. ಇದಕ್ಕೆ ನಾನು ಪ್ರತಿಕ್ರಿಯಿಸಿದ್ರೆ ಮಾತ್ರ ಕಷ್ಟ. ಇದು ಸಾಧಾರಣವಾದ ಒಂದು ಆಲೋಚನೆ ಅಷ್ಟೆ. ಅವಳಿಗೇನೂ ಆಗಿರಲ್ಲ. ಆ ಮಾತುಗಾತಿ ಎಲ್ಲಾದರೂ ಕೂತ್ಕೊಂಡಿರ್ತಾಳೆ ನನ್ನನ್ನು ಹೆದರಿಸೋಕೆ ಅಂತ ಓಡ್ತಲೇ ಏನೇನೋ ಆಲೋಚಿಸ್ತಾ ಇದ್ದ ದ್ರೋಣ. ಅವಳನ್ನು ಹತ್ತಿರ ತಲುಪಿದ್ದಾಗಿ ಅವನ ಒಳ ಮನಸ್ಸು ಹೇಳಿತ್ತು, ಇಲ್ಲೇ ಎಲ್ಲೋ ಹತ್ತಿರ ಇದ್ದಾಳೆ, ವಂಶಿ, ಲೇ ವಂಶಿ ಅಂತ 4 ಕಡೆ ಅವನ ನೋಟ ಬಾಣದಂತೆ ಹರಿತು. ವೇಗವಾಗಿ ನೋಟ ಹರಿಸಿದವನ ಕಣ್ಣುಗಳಲ್ಲಿ ಬಿದ್ಲು ವಂಶಿ. 1 ನಿಮಿಷ ದ್ರೋಣನ ಹೃದಯ ನಿಂತು ಬಡ್ಕೊಂಡಿತ್ತು. ವೇಗವಾಗಿ ಅವಳ ಹತ್ರ ಓಡು ಬಂದು ವಂಶಿಯನ್ನು ಎತ್ತಿ ತನ್ನ ಎದೆಗೆ ಬಿಗಿಯಾಗಿ ಅಪ್ಕೊಂಡ ದ್ರೋಣ. ಸ್ವಲ್ಪ ಸಮಯದ ಮುಂಚೆ ಒಲೆಯಲ್ಲಿಟ್ಟ ಚಿನ್ನದಂತೆ ಹೊಳಿತಾ ಇದ್ದವಳು ಈಗ ಸವೆದ ತಾಮ್ರದ ಪಾತ್ರೆಯಂತೆ ನೆಲದ ಮೇಲೆ ಬಿದ್ದಿದ್ದಾಳೆ. ಬಾಯಲ್ಲಿ ನೊರೆ ಬಂದು ಕಣ್ಮುಚ್ಚಿದ ಸ್ಥಿತಿಯಲ್ಲಿ ಅವಳನ್ನು ನೋಡ್ತೀನಿ ಅಂತ ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ ದ್ರೋಣ. ಹೇಯ್ ವಂಶಿ, ಇಲ್ಲೋಡು, ನಾನು ನೋಡು, ಕಣ್ತೆಗಿ. ಅಯ್ಯೋ, ನಾನು ಏನು ಮಾಡಲಿ ವಂಶಿ, ದೇವಮ್ಮ, ಚೆಲ್ವೆ, ಪಿಶಾಚಿ ಅಂತ ಒಂದು ಮಾತನ್ನು ಕೂಡ ಪೋಣಿಸಿ ಮಾತಾಡೋಕ್ಕೂ ಸಾಧ್ಯವಾಗದೆ ಮೈ ಮರೆತು ಬಿದ್ದಿದ್ದವಳನ್ನು ಎಬ್ಬಿಸ್ತಿದ್ದ ದ್ರೋಣ. ನೀ ನನ್ನ ಹತ್ರ ಇದ್ದಾಗ ಹಾರಾಡ್ದವನು, ನೀನು ನನ್ನಿಂದ ದೂರ ಹೋದಾಗ ಪುಡಿಯಾದವನು. ಭಾವನೆಗಳಿಗೆ ಮೊದಲ ಸ್ಥಾನ ನೀಡ್ತಿದ್ದವನ ಬುದ್ಧಿಯಲ್ಲಿ ಸತ್ಯವು ಜೋರಾಗಿ ಹೊಡಿತು. ಭಾವನೆಗಳನ್ನು ಹಿಂದೆ ತಳ್ಳಿ ಬುದ್ಧಿಗೆ ಮೊದಲ ಸ್ಥಾನ ನೀಡಿದ. ವಂಶಿಯನ್ನು ಕೆಳಗಡೆ ಮಲಗಿಸಿ ವೇಗವಾಗಿ ಎಲ್ಲಿ ಹಾವು ಕಚ್ಚಿದೆ ಅನ್ನೋದನ್ನು ಪರೀಕ್ಷಿಸ್ದ. ಬಲಭುಜದ ಮೇಲೆ ಹಾವಿನ ಹಲ್ಲಿನ ಗುರುತಿತ್ತು. ಮರದ ಕೊಂಬೆಗಳನ್ನು ಸರಿಸ್ತಲೇ ನಡೆದಿದ್ದಾಳೆ ವಂಶಿ. ಹಾವು ಮೇಲಿನಿಂದ ಬಿದ್ದಿರಬೇಕು. ಇವಳು ಭಯದಲ್ಲಿ ಕಿರ್ಚಿದಾಳೆ. ತನ್ನನ್ನು ಆತ್ಮರಕ್ಷಣೆ ಮಾಡ್ಕೊಳ್ಳೋಕೆ ಹಾವು ಕಚ್ಚಿದೆ. ಎಲ್ಲವೂ ವೇಗವಾಗಿ ದ್ರೋಣನ ಕಣ್ಣ ಮುಂದೆ ಚಿತ್ರದಂತೆ ಬಂದು ಹೋಯಿತು. ಅದೃಷ್ಟವಶಾತ್ ಕೈಯಲ್ಲೇ ತಂದಿದ್ದ ಸಣ್ಣ ಕತ್ತಿನ ಅವನ ಬೆನ್ನ ಹಿಂದೆ ಸಿಕ್ಕಿಸ್ಕೊಂಡಿದ್ದ ದ್ರೋಣ ವೇಗವಾಗಿ ಆ ಸಣ್ಣ ಕತ್ತಿನ ತೆಗೆದು ಚಾಕುನ ಹೊರತೆಗ್ದ. ಅವಳ ಉದ್ದನೆ ಜಡೆಯನ್ನು ಎತ್ತಿ ಮುಂದೆ ಹಾಕಿ ಹಲ್ಲಿನ ಗುರುತು ಬಿದ್ದ ಜಾಗದಲ್ಲಿ ಚಾಕುನ ಇಟ್ಟು ಗೀರ್ದ. ರಕ್ತ ಗಬಗಬನೆ ಹೊರಗಡೆ ಬಂತು. ಕಚ್ಚಿದ್ದು ಯಾವ ಹಾವು ಅಂತ ತಿಳಿಯದ ಕಾರಣ ಬಾಯಿಂದ ರಕ್ತನ ಹೀರಿ ಉಗ್ಳೋಕೆ ಅವನು ಮುಂದೆ ಬರಲಿಲ್ಲ. ರಕ್ತವನ್ನು ತಾನೂ ಹೀರಿ ವಿಷ ತನಗೂ ಏರ್ಬಿಟ್ರೆ ವಂಶಿ ಸ್ಥಿತಿ ಏನಾಗಬಹುದು? ಹಾಗಾಗಿ ಹಲ್ಲಿನ ಗುರುತು ಬಿದ್ದ ಜಾಗದಲ್ಲಿ ಗೀರಿ ರಕ್ತವನ್ನು ಸಾಧ್ಯವಾದಷ್ಟು ಒತ್ತಡ ಹಾಕಿ ಹೊರಗಡೆ ಹಾಕ್ತ. ಅವಳ ಸೆರಗನ್ನು ತೆಗೆದು ಭುಜದ ಹತ್ರ ಇಟ್ಟು ಬಿಗಿಯಾಗಿ ಕಟ್ತ. ಪಕ್ಕದಲ್ಲಿದ್ದ ಬಂಡೆ ಮೇಲೆ ಅವಳನ್ನು ಒರಗಿಸಿ ಕುಳ್ಳಿರಿಸ್ತವನು ಪೊದೆಯಂತೆ ಬೆಳೆದಿದ್ದ ಜಾಗಕ್ಕೆ ಹೋಗಿ ಏನನ್ನೋ ಹುಡುಕ್ತ. ಚೇಳು ಬಾಲದ ಗಿಡದಂತಹ ಒಂದು ಬಗೆ ಔಷಧಿಯ ಮೂಲಿಕೆ ಹುಡುಕಿದ್ದು ಸಿಕ್ಕಿದ ತಕ್ಷಣ
ಮನಸಾರ ಪ್ರಕೃತಿಗೆ ಧನ್ಯವಾದ ಹೇಳಿ ಅದರ ಎಲೆಗಳನ್ನು ತೆಗೆದು ಕೈಗಳಲ್ಲಿ ಚೆನ್ನಾಗಿ ಹಿಸುಕಿ ವಂಶಿ ಭುಜದ ಮೇಲಿದ್ದ ಹಲ್ಲಿನ ಗುರುತಿನ ಮೇಲೆ ಇಟ್ಟ. ಸ್ವಲ್ಪ ಸೆರಗನ್ನು ಸರಿಸಿ ಆ ಎಲೆಗಳ ಮೇಲೆ ಇಟ್ಟು ಒತ್ತಿ ಕಡ್ತ. ಕಳಚಿ ಕೆಳಗಡೆ ಹಾಕಿದ್ದ ಅವಳ ಬ್ಲೌಸನ್ನು ಕೈಗೆ ತೆಗೆದುಕೊಂಡವನು ಸೆರಗನ್ನು ಮಡಿಲಿನಂತೆ ಸುತ್ತಿ ಭುಜದ ಮೇಲೆ ಹಸಿರು ಎಲೆ ಇಟ್ಟು ಬಿಗಿಯಾಗಿ ಕಡ್ತ. ಅರೆಬರೆ ಉಡುಪಿನಲ್ಲಿ ದೇವತೆಯಂತಿದ್ದವಳನ್ನು ಕಂಡವನ ಪುರುಷತ್ವ ಚಲಿಸಲಿಲ್ಲ. ಅವನ ಗಮನವೆಲ್ಲ ಈಗ ವಂಶಿ ಒಳ್ಳೆ ರೀತಿಯಲ್ಲಿ ಕಣ್ಣು ತೆರಿಬೇಕು ಅನ್ನೋದ್ರ ಮೇಲೆ ಮಾತ್ರವೇ ಇತ್ತು. ಮೊದಲ ಬಾರಿಗೆ ಅವಳ ಚಿನ್ನದಂತಹ ಮೈಯನ್ನು ನೋಡಿದಾಗಲೂ ಕೆರಳಿ ಏಳದ ತನ್ನ ಭಾವನೆಗಳು ಅವನಿಗೆ ಆಶ್ಚರ್ಯ ತಂದವು. ಅವಳನ್ನು ಎತ್ತಿ ಭುಜದ ಮೇಲೆ ಹಾಕ್ಕೊಂಡವನು ನೀರಿನ ತೊರೆ ಇರೋ ಭಾಗದ ಕಡೆಗೆ ನಡೆಯೋಕೆ ಪ್ರಾರಂಭಿಸ್ದ ದ್ರೋಣ. ಹಲವು ಬಾರಿ ಈ ಕಾಡಿಗೆ ಬಂದು ಹೋದವನಂತೆ ದಾರಿಗಳು ಅಷ್ಟು ಚೆನ್ನಾಗಿ ತಿಳಿದಿದ್ವು ಅವನಿಗೆ. ಮೇಲ್ಭಾಗದಲ್ಲಿ ಅವನು ಮುಂಚೆ ಹೇಳಿದ್ದ ಕೊಳದ ಹತ್ತಿರ ಬಂದ್ಬಿಟ್ಟ. ಕೊಳವಾಗಿ ಆ ಜಾಗದಲ್ಲಿ ನೀರು ನಿಂತಿದ್ರೂ ಸೊಳ್ಳೆ ಮೊಟ್ಟೆ ಇಟ್ಟು ಅಥವಾ ಕೆಸರಿನಂತೆ ನಿಂತು ಆ ಕೊಳ ಇರಲಿಲ್ಲ. ನೀರು ಬುಗ್ಗೆಯಂತೆ ಆ ಕೊಳದ ಕೆಳಗೆ ಉತ್ಪತ್ತಿಯಾಗೋ ನೀರು ಸಣ್ಣ ಕಾಲುವೆಯಾಗಿ ಒಡೆದು ಒಂದು ಕಡೆ ಜುಳು ಜುಳು ಅಂತ ಹರಿತಿತ್ತು. ಅಲ್ಲಿಗೆ ಹೋದ ತಕ್ಷಣ ವಂಶಿಯನ್ನು ಹುಲ್ಲಿನ ನೆಲದ ಮೇಲೆ ಮಲಗಿಸ್ತವನು ಎರಡೂ ಕೈಗಳನ್ನು ಚೆನ್ನಾಗಿ ತೊಳೆದು ಎರಡೂ ಕೈಗಳನ್ನು ಸೇರಿಸಿ ಹಿಡಿದು ನೀರನ್ನು ಮಡಕೆಯಲ್ಲಿ ತಂದು ಅವಳ ಮುಖದ ಮೇಲೆ ಚುಮ್ಕಿಸ್ದ. ಆಗಲೂ ವಂಶಿಗೆ ಪ್ರಜ್ಞೆ ಬರದೇ ಇದ್ದಾಗ ಯಾವುದಕ್ಕೂ ಅಂಜದ ಆ ಗಂಡಸಿನ ಮನಸ್ಸು ಹೆದರೋಕೆ ಪ್ರಾರಂಭಿಸಿತ್ತು. ಭಯ ಅಂದರೆ ಏನು ಅಂತ ಕೂಡ ತಿಳಿದವನು ಮೊದಲ ಬಾರಿಗೆ ಹೆದರಿದ್ದ ದ್ರೋಣ. ಅವಳು ಅವನನ್ನು ಬಿಟ್ಟು ಹೋಗ್ಬಿಡ್ತಾಳೋ ಅಂತ ಹೆದರಿದ್ದ. ವಂಶಿ ಅವನಿಗೆ ಎಷ್ಟು ಮುಖ್ಯವಾದವಳು ಅನ್ನೋದನ್ನು ಕಂಡು ಹೆದರಿದ್ದ. ಅವಳಿಲ್ಲದ ಜೀವನ ಹೇಗಿರಬಹುದು ಅನ್ನೋದನ್ನು ಕಲ್ಪನೆಯಲ್ಲಿ ಕಂಡು ಹೆದರಿದ ದ್ರೋಣ. ಕತೆ ಮುಂದುವರಿಯುತ್ತೆ.